ಹಾಯ್ ರಿವಂಟ್, ಇದು ಬಂದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬಂದು ಗೋಧಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನಿಜವಾಗ್ಲೂ ಮಕ್ಳಿಗೆ ರೆಡಿ ಮಾಡಿ ಕಳ್ಸೋದಂತೂ ಬೆಳಗ್ಗೆ ಸಖತ್ ಕಷ್ಟ. ನನಗೊಂದು ಮಗುಗೆ ಹೀಗೆ ಎರಡೆರಡು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಿರ್ತಾರೆ. ಅದು ಹೇಗೆ ಮಾಡ್ತಾರೋ ಅಂತ ಅನಿಸ್ತಾ ಇರುತ್ತೆ ನನಗೆ. ಯಾಕಂದರೆ ನನ್ನ ಮಗಳು ಅಷ್ಟು ತರಲೆ ಒಂದು ಕಡೆ ಇರಲ್ಲ. ಎಷ್ಟು ನೋಡಿ ನೀವೇ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ತರಲೆ ಒಂದು ಕಡೆ ಇರಲ್ಲ. ನಾನು ರೆಡಿ ಒಂದು ಪೌಡ್ರ್ ಹಾಕೋಕೆ 1 ಗಂಟೆ, ಕ್ರೀಮ್ ಹಾಕೋಕೆ 1 ಗಂಟೆ ಅಷ್ಟು ಹಿಂಸೆ ಕೊಡ್ತಾಳೆ ಅವಳು. ಸೊ ಅದೇ ಅಲ್ವಾ ಒಂದು ಖುಷಿ. ಎಷ್ಟೇ ತರಲೆ ಮಾಡಿದ್ರು ಮಕ್ಕಳು ಆ ಥರ ಮಾಡೋದೇ ಒಂದು ಖುಷಿ. ಹಾಗೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಕಾಟೇರಮ್ಮ ದೇವಸ್ಥಾನಕ್ಕೆ ಮಂಗಳವಾರ ಅಲ್ವಾ, ಹಂಗಾಗಿ ಏನೋ ಸ್ವಲ್ಪ ಕೇಳಬೇಕಿತ್ತು ಅಂತ ಅಂದ್ಕೊಂಡ್ವಿ. ಹಾಗೇ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಕಂಬಳಿಪುರ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲಿ ಕೂಡ ಅಷ್ಟೇ ತುಂಬಾ ಇಂಪ್ರೂವ್ಮೆಂಟ್ ಆಗೋಗಿದೆ. ನೋಡೋಕೆ ನನಗೆ ಇದೇನ ದೇವಸ್ಥಾನ ಅನಿಸ್ಬಿಟ್ಟಿತ್ತು, ಅಷ್ಟು ಇಂಪ್ರೂವ್ ಆಗೋಗಿತ್ತು. ಹಾಗೇ ಸ್ಕೂಲಲ್ಲಿ ನನ್ನ ಮಗಳಿಗೆ ಬುಕ್ಸ್ ಯೂನಿಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೂಡ ಇಸ್ಕೊಂಬಂದೆ. ಸೊ ಪೂರ್ತಿ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.